ಮಾಡ್ಲಿಕ್ಕೆ ಇದ್ದೀರಾ? ಸಾಲ ಮರುಪಾವತಿ ಮಾಡ್ಲಿಕ್ಕೆ ಬಡ್ಡಿ ಕಟ್ತೀರಿ ಗೊತ್ತಾ? ಅಶ್ವಥ್ ನಾರಾಯಣ ಏನೇ ಜೋರಾಗಿ ಮಾತಾಡ್ಬೇಕು, ನಾನೇನಾದ್ರೂ ಬಗ್ಗದಿಲ್ಲ. ಕೇಳಪ್ಪ ಇಲ್ಲಿ ಏನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ನೀವು ನೋಡ್ರಪ್ಪ, ಎಕ್ಸೈಟ್ ಆಗ್ಬೇಕಂತ ಅಗತ್ಯ ಇಲ್ಲ. ನೀವ್ ಹೇಳ್ರಿಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿತ್ತು ಹೇಳಿಯಪ್ಪ. ಈಗ ನಾವು ಮಾತಾಡ್ತಿರೋದು ಕೇಂದ್ರ ಸರ್ಕಾರ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ, ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ. ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು. ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಕಂಟ್ರಿ. ನೀವೆಲ್ಲ ಕುತ್ಕೊಳ್ರಿ, ಬಾಯಿ ಬಂದ ಏನೋ ಮಾತಾಡೋದು. ನಿಮ್ ಬಜೆಟ್ ಮೇಲೆ ನಿಮಗೆ ಬಜೆಟ್ ಮೇಲೆ ಇಷ್ಟು ಸಾಲ ಅಧ್ಯಕ್ಷರೇ, ನಾನು ಶಾಸಕರು ಸಚಿವರ ಸರ್ ಅಲ್ಲ ಅವ್ರಿ ಒಂದೇ ನಿಮಿಷ ಅಲ್ಲ ಸರ್, ನೀವು ಕುತ್ಕೊಳ್ರಿ. ಅಲ್ಲ ಮಂತ್ರಿಗಳು ಮಾತಾಡಕ್ಕೆ ನಿಮಿಷ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಒಂದು ನಿಮಿಷ ಕುಂದ್ರಿ, ನೀವು ಹೇಳ್ರಿ. ಒಂದು ನಿಮಿಷ ಅವ್ರೇನೋ ಕ್ಲಾರಿಫಿಕೇಶನ್ ಕೊಡ್ತಾರೆ. ರಿಕ್ವೆಸ್ಟ್ ಅವ್ರು ನಾನು ಮಾತಾಡೋದು